ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇಂದಿನ ಪಾಠದಲ್ಲಿ ಆ ಕಾಳಿದೇವಿ, ಸಾಕ್ಷಾತ್ ಭಾರತೀ ದೇವಿ, ಭೀಮಸೇನಿನ ಹೆಗಲಿನ ಮೇಲೆ ಮಾಲೆಯನ್ನು ಹಾಕಿದಳು ಅಂತ ಆಗಿತ್ತು. ಆವಾಗ ಜರಾಸಂಧಾದಿಗಳು ಮೇಲೇರಿ ಬಂದು ಪರಮಾತ್ಮನ ಭಕ್ತರ ನಿಂದನೆಯನ್ನು ಮಾಡ್ತಾ ಶಿವ ಸರ್ವೋತ್ತಮತ್ವದಲ್ಲಿ ಪ್ರತಿಪಾದನೆ ಮಾಡ್ತಾ ಬಂದರು ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 15ನೇ ಶ್ಲೋಕದಿಂದಾಗಿ ಪ್ರಾರಂಭ. ಪೂರ್ವಂ ವಾಕ್ಯೈಹಿ ವೈದಿಕೈಸ್ತಾಂಸ ಭೀಮಃ ಜಿಜ್ಞೇ ತರ್ಕೈಹಿ ಸಾಧುಭಿಃ ಸಂಪ್ರಯುಕ್ತೈಃ. ವೇದಾಹ್ಯದೋಷಾಃ ಇತಿ ಪೂರ್ವಮೇವ ಸಂಸಾಧಯಿತ್ವೈವ ಸದಾಗಮೈಶ್ಚ. ಪದಚ್ಛೇದ. ಪೂರ್ವಂ ವಾಕ್ಯೈಃ ವೈದಿಕೈಃ ತಾನ್ ಸಹ ಭೀಮಃ ಜಿಜ್ಞೇ ತರ್ಕೈಃ ಸಾಧುಭಿಃ ಸಂಪ್ರಯುಕ್ತೈಃ. ವೇದಾಃ ಹಿ ಅದೋಷಾಃ ಇತಿ ಪೂರ್ವಂ ಏವ ಸಂಸಾಧಯಿತ್ವಾ ಏವ ಸದಾಗಮೈಃ ಚ. ಪ್ರಾರಂಭದಲ್ಲಿ ಅಲ್ಲಿ ಏನಾಯಿತು, ಪರಸ್ಪರ ವಾದ ವಿವಾದಗಳು ಪ್ರಾರಂಭ ಆಯಿತು. ಜರಾಸಂಧ ಕೇವಲ ಒಬ್ಬ ಶೈವ ಭಕ್ತ ಮಾತ್ರ, ಶಿವನ ಭಕ್ತ ಮಾತ್ರ ಅಲ್ಲ, ಶೈವ ಶಾಸ್ತ್ರಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿದಂತಹ ಒಬ್ಬ ದೊಡ್ಡ ಜ್ಞಾನಿ, ಶೈವ ದರ್ಶನದ ಬಗ್ಗೆ ಉತ್ತಮ ಜ್ಞಾನ ಇದ್ದಂತ ಒಬ್ಬ ಜ್ಞಾನಿ. ಹಾಗಾಗಿ ಅವನೇ ಮಾಡಿದ ಶಿವ ಸರ್ವೋತ್ತಮತ್ವ ಅಂತ ಹೇಳುವಂತಹ ಅನೇಕ ವಾಕ್ಯಗಳನ್ನು ಹೇಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಭೀಮಸೇನ ದೇವರು ಏನ್ ಮಾಡ್ತಾ ಇದ್ದಾರೆ, ತಾವು ಯುದ್ಧವನ್ನು ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಅಲ್ಲಿ ಏನ್ ಮಾಡಿದ್ರು, ವಾದದ ಒಂದು ಪ್ರಸಂಗವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಮೊದಲು ಅವರೇನ್ ಮಾಡ್ತಾ ಇದ್ದಾರೆ, ನಿರ್ದುಷ್ಟವಾದಂತಹ ಯುಕ್ತಿಗಳು, ಜಿಜ್ಞೇ ತರ್ಕೈಹಿ ಸಾಧುಭಿಹಿ, ಸಾಧು ತರ್ಕೈಹಿ, ಉತ್ತಮವಾದಂತಹ ಯುಕ್ತಿಗಳು ಅಂತ. ತರ್ಕಶಾಸ್ತ್ರ ಅಂದ್ರೆ ಒಂದು ಯುಕ್ತಿಶಾಸ್ತ್ರ, ಲಾಜಿಕ್. ಅದು ಬರೀ ಲಾಜಿಕ್ ಅಂತ ಸರಿಯಾಗೋದ್ರೆ ಯುಕ್ತಿಶಾಸ್ತ್ರ ಅಂತ ಅಂದ್ರೆ ಬದ್ಧವಾದಂತಹ ಯುಕ್ತಿಗಳು, ಉತ್ತಮವಾದಂತಹ ಯುಕ್ತಿಗಳಿಂದಾಗಿ ಮೊದಲು ಏನ್ ಮಾಡ್ತಾ ಇದ್ದಾರೆ ಭೀಮಸೇನ ದೇವರು, ವೇದಗಳನ್ನ ಮೊದಲು ಪ್ರಮಾಣ ಅಂತ ಸಿದ್ಧ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಒಂದು ಆಚಾರ್ಯರೇ ಕಥಾ ನಿರ್ಣಯದಲ್ಲಿ ಹೇಳುವಂತೆ, ಪೃಷ್ಟೇನಾಗಮ ಏವಾದೌ ವಕ್ತವ್ಯ ಸಾಧ್ಯ ಸಿದ್ಧ ಅಂತ ಕಥಾಲಕ್ಷಣ ಅಂತ ಒಂದು ಗ್ರಂಥ, ಆಚಾರ್ಯ ರಚನೆ ಮಾಡಿದಂತ ಗ್ರಂಥ. ಅದಕ್ಕೆ
ವಾದ ಪ್ರತಿವಾದದಲ್ಲಿ ಕೂತ್ಕೊಂಡಾಗ ಪ್ರಮಾಣವನ್ನು ಕೇಳಿದಾಗ ಮೊದಲು ಆಗಮವನ್ನೇ ಪ್ರಮಾಣವನ್ನಾಗಿ ಹೇಳಬೇಕು, ವೇದವನ್ನೇ ಪ್ರಮಾಣವನ್ನಾಗಿ ಹೇಳಬೇಕು ಅಂತ ಯಾರೊಬ್ರು ನಮ್ಮನ್ನು ಕೇಳ್ತಾರೆ. ಪರಮಾತ್ಮ ಸರ್ವೋತ್ತಮ, ಸರ್ವೋತ್ತಮ, ಹರಿ ಸರ್ವೋತ್ತಮ ಅಂತ ಸರ್ವೋತ್ತಮ ಅಂತ ಹೇಳ್ತೀರಿ, ಅದು ಪ್ರಮಾಣ ಏನು ಅಂತ ಮೊದಲು ವೇದವನ್ನು ಪ್ರಮಾಣವನ್ನು ಹೇಳಬೇಕು ಅಂತ. ಹಾಗೆ ಇಲ್ಲಿ ಭೀಮಸೇನ ದೇವರು ಕೂಡ ಮೊದಲು ವೇದವನ್ನ ಪ್ರಮಾಣ ಅಂತ ಹೇಳ್ತಾ ಇದ್ದಾರೆ. ಸರಿ, ವೇದವನ್ನ ಪ್ರಮಾಣ ಅಂತ ಯಾರಿಗೆ ಹೇಳಬೇಕು? ವೇದವನ್ನ ಪ್ರಮಾಣ ಅಂತ ಯಾರು ಒಪ್ತಾರೋ, ವೇದವನ್ನು ಒಪ್ಪುವಂತಹ ವ್ಯಕ್ತಿಗಳಿಗೆ ವೇದವನ್ನು ಪ್ರಮಾಣ ಅಂತ ಹೇಳಿದ್ರೆ ಅವ್ರು ಒಪ್ಕೊಳ್ತಾರೆ. ಯಾವ ವ್ಯಕ್ತಿ ವೇದಗಳನ್ನೇ ಪ್ರಮಾಣ ಅಂತ ಒಪ್ಕೊಳ್ಳೋದಿಲ್ವೋ ಅವನಿಗೆ ಏನ್ ಹೇಳಿದ್ರು ವ್ಯರ್ಥ. ಹಾಗಾಗಿ ಏನ್ ಮಾಡ್ಬೇಕು? ವೇದಗಳನ್ನ ಪ್ರಮಾಣ ಅಂತ ಯಾರು ಒಪ್ಪೋದಿಲ್ಲ ಅಲ್ಲ, ಆ ವ್ಯಕ್ತಿ ಹತ್ತಿರ ಮೊದಲು ವೇದವನ್ನು ಪ್ರಮಾಣ ಅಂತ ಒಪ್ಪುವಂತೆ ಅವನನ್ನ ರೆಡಿ ಮಾಡಬೇಕು. ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ವೇದಗಳನ್ನು ಪ್ರಮಾಣದ ಒಪ್ಪೋದೇ ಇಲ್ಲ. ಸೊ ಮೊದಲು ಏನ್ ಮಾಡ್ಬೇಕು? ಅವನ ಹತ್ತಿರ ಚೆನ್ನಾಗಿ ವಾದವನ್ನು ಮಾಡಿ ಅವನ ಹತ್ತಿರ ವೇದಗಳನ್ನು ಪ್ರಮಾಣ ಅಂತ ಒಪ್ಪಿಸಬೇಕು, ಒಪ್ಪುವಂತೆ ನಾವು ವಾದವನ್ನು ಮಾಡಬೇಕು. ಸೊ ಇವಾಗ ಅವನೇನ್ ಮಾಡ್ತಾನೆ? ಮೊದಲು ವೇದವನ್ನು ಅವನು ಪ್ರಮಾಣದ ಒಪ್ಪಿದ್ದಿಲ್ಲ, ನಂತರ ವಾದ ಮಾಡಿ ಎಲ್ಲ ಆದ್ಮೇಲೆ ವೇದಗಳನ್ನು ಪ್ರಮಾಣದ ಒಪ್ಪುತ್ತಾನೆ. ಸೊ ಅವನು ವೇದಗಳನ್ನು ಪ್ರಮಾಣದ ಒಪ್ಪಿದ ಮೇಲೆ ಏನ್ ಮಾಡ್ಬೇಕು? ವೇದಗಳಲ್ಲಿರುವಂತಹ ವಾಕ್ಯಗಳನ್ನು ಹೇಳಿ ಪರಮಾತ್ಮ ಸರ್ವೋತ್ತಮ ಅಂತ ಅವನ ಹತ್ತಿರ ಒಪ್ಪಿಸಬೇಕು ಅಂತ. ಹೀಗೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಭೀಮಸೇನ ದೇವರು? ಮೊದಲು ಸಾಧುಭಿಹಿ ಸಂಪ್ರಯುಕ್ತೈಹಿ ತರ್ಕೈಹಿ ವಾಕ್ಯೈಹಿ, ಉತ್ತಮವಾದಂತಹ ವಾಕ್ಯಗಳಿಂದಾಗಿ, ಉತ್ತಮವಾದಂತಹ ಯುಕ್ತಿಗಳಿಂದಾಗಿ ಮೊದಲು ವೇದಗಳನ್ನ ಅದೋಷಾಹ, ವೇದಗಳಲ್ಲಿ ಯಾವುದೇ ರೀತಿಯಾದಂತಹ ದೋಷ ಇಲ್ಲ, ವೇದ ಅದು ನಿರ್ದುಷ್ಟವಾದಂತಹ ಪರಮ ಶುದ್ಧವಾದಂತಹ ಪ್ರಮಾಣ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಹೀಗೆ ಭೀಮಸೇನ ದೇವರು ಅಲ್ಲಿ ನೆರೆದಂತಹ ಅಪಾರ ಶೈವ ಭಕ್ತರ ಮುಂದೆ, ಶೈವ ಸರ್ವೋತ್ತಮತ್ವವಾದಿಗಳ ಮುಂದೆ ವೇದ ಎಂಬುದು ಅಪೌರುಷೇಯವಾದದ್ದು. ಅಪೌರುಷೇಯ ಅಂದ್ರೆ ಯಾವ ಪುರುಷರು ಕೂಡ ರಚನೆ ಮಾಡಿಲ್ಲ ಅದನ್ನ. ಅಪೌರುಷೇಯವಾದಂತಹ ಪರಮ ಶುದ್ಧವಾದಂತಹ ಪ್ರಮಾಣ ಅದು ವೇದ ಎನ್ನುವಂತ ಪ್ರಮಾಣ ಎಂಬುದಾಗಿ ಮೊದಲಲ್ಲಿ ಸಾಧನೆ ಮಾಡ್ತಾರೆ ಆ ಜರಾಸಂಧಾದಿಗಳ ಮುಂದೆ. ಅದೇ ರೀತಿಯಾಗಿ ಈ ರೀತಿಯಾಗಿ ಸಾಧನೆ ಮಾಡಿ ಸಂಸಾಧಯಿತ್ವೈವ ಸದಾಗಮೈಶ್ಚ ಅಂತ ಅನೇಕ ರೀತಿಯಾದಂತಹ ಯುಕ್ತಿಗಳಿಂದಾಗಿ, ಪಂಚರಾತ್ರ ಮುಂತಾದಂತಹ ಆಗಮಗಳ ವಾಕ್ಯಗಳಿಂದಾಗಿ ಅವರೇನ್ ಮಾಡ್ತಾರೆ? ಪ್ರಾರಂಭದಲ್ಲಿ ವೇದಗಳು ನಿರ್ದುಷ್ಟವಾದದ್ದು, ವೇದಗಳು ಪರಮ ಪ್ರಮಾಣವಾದದ್ದು ಎಂಬುದಾಗಿ ಅಲ್ಲಿ ವಾದದ ಮೂಲಕ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಭೀಮಸೇನ ದೇವರು. ಹೀಗೆ ಅಲ್ಲಿ ದ್ರೌಪದಿಯ ಸ್ವಯಂವರದಲ್ಲಿ ನಡೆದಂತೆ ಬಾಣಗಳ ಯುದ್ಧ, ಗದೆಯ ಯುದ್ಧ ಆಗಲಿಲ್ಲ, ವಾಗ್ಯುದ್ಧ ಎಂಬುದು ಆಯಿತು ಆ ಶೈವ ಭಕ್ತರ ಮುಂದೆ ಮತ್ತು ಪರಮ ವೈಷ್ಣವೋತ್ತಮರಾದಂತಹ ಭೀಮಸೇನ ದೇವರ ಮಧ್ಯದಲ್ಲಿ ವಾದ ಎಂಬುದು ನಡೀತಾ ಇದೆ. ಆ ವಾದದಲ್ಲಿ ಪ್ರಾರಂಭದಲ್ಲಿ ಭೀಮಸೇನ ದೇವರು ವೇದ ಎಂಬುದು ಪರಮ ಪ್ರಮಾಣ ಎಂಬುದಾಗಿ ಅಲ್ಲಿ ಸಾಧನೆ ಮಾಡಿ ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಹೇಳುವಂತೆ ಉಳಿದ ವಾಕ್ಯಗಳು ಪೌರುಷೇಯ, ಯಾವುದೋ ಒಂದು ಗ್ರಂಥ ಇದೆ, ಅದನ್ನು ಯಾರೋ ಒಬ್ಬ ರಚನೆ ಮಾಡಿದ್ದಾನೆ. ಹಾಗಾಗಿ ಮನುಷ್ಯರಲ್ಲಿ ಸಹಜವಾಗಿ ದೋಷಗಳಿದ್ದೇ ಇರ್ತವೆ, ಎಲ್ಲ ಜೀವಿಗಳಲ್ಲೂ ದೋಷ ಇದ್ದೇ ಇರ್ತವೆ. ಹಾಗಾಗಿ ನಾನೊಂದು ಗ್ರಂಥ ರಚನೆ ಮಾಡಿದೆ ಅಂತ ಹೇಳಿದ್ರೆ ಅದನ್ನ ಪೂರ್ತಿಯಾಗಿ ಪ್ರಮಾಣ ತಪ್ಪಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ನನ್ನಲ್ಲಿ ದೋಷಗಳಿದ್ದಾವೆ, ನನ್ನಲ್ಲಿ ಇರುವಂತಹ ದೋಷಗಳು ಗ್ರಂಥದಲ್ಲೂ ಸಹಜವಾಗಿ ಬಂದಿರುತ್ತವೆ, ಯಾಕೆಂದ್ರೆ ಬರ್ದಿದ್ದು ಯಾರು? ನಾನು. ಹಾಗಾಗಿ ಉಳಿದ ಗ್ರಂಥಗಳನ್ನ ಅಪ್ರಮಾಣ ಅಂತ ಹೇಳಲಿಕ್ಕೆ ಏನು ಕಾರಣ? ಅದು ಪೌರುಷೇಯ, ಒಬ್ಬ ಪುರುಷ ರಚನೆ ಮಾಡಿದ್ದಾನೆ ಅಂತ. ಆದರೆ ವೇದಗಳು ಪೌರುಷೇಯವೇ ಅಲ್ಲ, ಅಪೌರುಷೇಯವಾದದ್ದು. ಯಾರೋ ಒಬ್ರು ಅದನ್ನು ಬರೆದಿದ್ರೆ ಅದರಲ್ಲಿ ಅವನ ದೋಷ ಬರ್ಬೋದು ಅಂತ ಹೇಳ್ಬೋದು, ಆದರೆ ವೇದಗಳನ್ನು ಯಾರೂ ಕೂಡ ಬರೆದಿಲ್ಲ. ಹಾಗಾಗಿ ಅಲ್ಲಿ ಯಾವ ರೀತಿಯಾದಂತಹ ದೋಷಗಳು ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನೇಕ ರೀತಿಯಾದಂತಹ ಯುಕ್ತಿಗಳನ್ನು ಕೊಟ್ಟು, ಪ್ರಮಾಣಗಳನ್ನು ಕೊಟ್ಟು ಭೀಮಸೇನ ದೇವರು ಅಲ್ಲಿ ವೇದ ಪ್ರಾಮಾಣ್ಯವನ್ನ ಪ್ರಾರಂಭದಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಮುಂದೆ ವೇದಾಧಿಕ್ಯಂ ಶೈವ ಶಾಸ್ತ್ರಾಣಿ ಚಾಹುಹು ವೇದೋಜ್ಜಿತಾನಾಂ
ಬಹುಲಾಂ ಚ ನಿಂದಾಂ. ತಥಾ ಶಾಕ್ತೇಯ ಸ್ಕಾಂದ ಸೌರಾದಿಕಾನಾಂ ತತ್ರೈವೋಕ್ತಂ ಛಂದಸಾಂ ವೈಷ್ಣವತ್ವಂ. ಪದಚ್ಛೇದ. ವೇದಾಧಿಕ್ಯಂ ಶೈವಶಾಸ್ತ್ರಾಣಿ ಚ ಆಹುಃ ವೇದೋಜ್ಜಿತಾನಾಂ ಬಹುಲಾಂ ಚ ನಿಂದಾಂ ತಥಾ ಶಾಕ್ತೇಯಸ್ಕಾಂದಸೌರಾದಿಕಾನಾಂ ತತ್ರ ಏವ ಉಕ್ತಂ ಛಂದಸಾಂ ವೈಷ್ಣವತ್ವಂ. ಇನ್ನು ಜರಾಸಂಧಾದಿಗಳು ಶಿವ ಸರ್ವೋತ್ತಮ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮೂಲ ಏನು? ಶೈವಶಾಸ್ತ್ರಗಳು. ಹಿಂದೆ ನಾವು ಪ್ರಾರಂಭದಲ್ಲಿ ಕೇಳಿದ್ದೇವೆ, ಪರಮಾತ್ಮ ರುದ್ರದೇವರಿಗೆ ಆಜ್ಞೆಯನ್ನು ಮಾಡಿದ ಪಾಶುಪತ ಆಗಮಗಳನ್ನು ರಚನೆ ಮಾಡುವಂತ 15 ಜನರ ಮೋಹನೆಗೋಸ್ಕರ ಅಂತ ಕೇಳಿದ್ದೇವೆ. ಹಾಗೆ ಅವುಗಳೇ ಅವರಿಗೆ ಪ್ರಮಾಣ. ಆದರೆ ಭೀಮಸೇನ ಹೇಳ್ತಾ ಇದ್ದಾರೆ, ವೇದಾಧಿಕ್ಯಂ ಶೈವಶಾಸ್ತ್ರಾಣಿ ಚಾಹುಹು, ನೀವು ಒಪ್ಪುವಂತಹ ಶೈವಶಾಸ್ತ್ರಗಳು ಕೂಡ ಏನ್ ಹೇಳ್ತಾ ಇದ್ದಾವೆ? ವೇದಗಳ ಹಿರಿಮೆಯನ್ನ ಸಾರ್ತಾ ಇದ್ದಾವೆ. ವೇದ ಆಧಿಕ್ಯ, ವೇದ ಅತ್ಯಂತ ಶ್ರೇಷ್ಠವಾದಂತಹ ಪ್ರಮಾಣ ಅಂತ ನೀವು ಒಪ್ಪುವಂತಹ ಶೈವಶಾಸ್ತ್ರಗಳು ಕೂಡ ಹೇಳ್ತಾ ಇದ್ದಾವೆ. ಅಷ್ಟು ಮಾತ್ರ ಅಲ್ಲ, ಅಂದ್ರೆ ಶೈವಶಾಸ್ತ್ರಗಳು ಬರೀ ವೇದದ ಹಿರಿಮೆಯನ್ನು ಹೇಳೋದು ಮಾತ್ರ ಅಲ್ಲ, ವೇದೋಜ್ಜಿತಾನ, ಉಜ್ಜಿತ ಅಂದ್ರೆ ವಿರುದ್ಧ ಅಂತ, ವೇದಕ್ಕೆ ವಿರುದ್ಧವಾದಂತಹ ಶಾಸ್ತ್ರಗಳು ಅಂತಿದ್ದಾವೆ. ಯಾವುದು? ಶಾಕ್ತೇಯ, ಸ್ಕಂದ, ಸೌರ, ಗಾಣಪಥ ಮುಂತಾದಂತಹ ಶಾಸ್ತ್ರಗಳು. ಅಂದ್ರೆ ಶಕ್ತಿಯನ್ನೇ ಸರ್ವೋತ್ತಮ ಅಂತ ಹೇಳುವಂತಹ ದರ್ಶನಗಳು, ಸ್ಕಂದನನ್ನ, ಷಣ್ಮುಖನನ್ನೇ ಸರ್ವೋತ್ತಮ ಅಂತ ಹೇಳುವಂತ ಗ್ರಂಥಗಳು, ಸೌರ, ಸೂರ್ಯನನ್ನೇ ಸರ್ವೋತ್ತಮ ಅಂತ ಹೇಳುವಂತ ಗ್ರಂಥಗಳು, ಗಣಪತಿಯನ್ನೇ ಸರ್ವೋತ್ತಮ ಅಂತ ಹೇಳುವಂತ ಮತಗಳೆಲ್ಲ ಇದ್ದಾವೆ. ಅವುಗಳಲ್ಲಿ ಅಂತ ಮತಗಳು ವೇದೋಜ್ಜಿತ, ವೇದಕ್ಕೆ ವಿರುದ್ಧವಾದಂತಹ ಮತಗಳು. ಈ ಶಾಸ್ತ್ರಗಳು ಏನ್ ಮಾಡ್ತವೆ? ಸ್ವತಃ ತಾವು ವೇದದ ಉತ್ತಮತ್ವವನ್ನು ಹೇಳ್ತವೆ. ಅಷ್ಟು ಮಾತ್ರ ಅಲ್ಲ, ವೇದ ವಿರುದ್ಧವಾದಂತಹ ಈ ಶಾಕ್ತೇಯ, ಸ್ಕಾಂದ, ಸೌರ ಮುಂತಾದಂತಹ ದರ್ಶನಗಳ ನಿಂದನೆಯನ್ನು ಕೂಡ ಶೈವಶಾಸ್ತ್ರಗಳು ಮಾಡಿದ್ದಾವೆ. ಜರಾಸಂಧಾದಿಗಳಿಗೆ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ, ನೀವು ಒಪ್ಪುವಂತಹ ಶೈವಶಾಸ್ತ್ರಗಳು ವೇದದ ಉತ್ತಮತ್ವವನ್ನು ಹೇಳಿದ್ದಾವೆ, ವೇದದ ಹಿರಿಮೆಯನ್ನು ಸಾರಿದ್ದಾವೆ, ಮತ್ತು ವೇದ ವಿರುದ್ಧವಾದಂತಹ ಶಾಸ್ತ್ರಗಳ ನಿಂದನೆಯನ್ನು ಕೂಡ ಮಾಡಿದ್ದಾವೆ. ಶಾಕ್ತೇಯ ಸ್ಕಾಂದ ಸೌರಾದಿಕಾನಾಂ ನಿಂದಾಂ, ಮತ್ತು ವೇದ ಆಧಿಕ್ಯ, ವೇದದ ಉತ್ತಮತ್ವವನ್ನ, ವೇದ ವಿರುದ್ಧ ಶಾಸ್ತ್ರಗಳ ನಿಂದನೆಯನ್ನು ಶೈವಶಾಸ್ತ್ರಗಳು ಮಾಡಿದ್ದಾವೆ. ಅಷ್ಟು ಮಾತ್ರ ಅಲ್ಲ, ಹೀಗೆ ಒಟ್ಟಿನಲ್ಲಿ ಶೈವಶಾಸ್ತ್ರ ಏನಾಯಿತು? ವೇದವನ್ನು ಒಪ್ಪಿದ್ದಾವೆ ಅಂತ ಸಿದ್ಧ ಆಯಿತು. ವೇದದ ಬಗ್ಗೆ ಅಪಾರವಾದಂತಹ ಗೌರವ, ನಿಷ್ಠೆ, ಪ್ರಾಮಾಣ್ಯ ಬುದ್ಧಿ ಶೈವಶಾಸ್ತ್ರಗಳಿಗೆ ಇದ್ದಾವೆ. ಹೀಗೆ ಶೈವಶಾಸ್ತ್ರಗಳು ಅಂಗೀಕಾರ ಮಾಡಿರುವಂತಹ ವೇದ, ವೇದದಲ್ಲಿ ಛಂದಸಾಂ ವೈಷ್ಣವತ್ವಂ ತತ್ರೈವ ಉಕ್ತಂ. ಛಂದಸ್ ಅಂದ್ರೆ ವೇದಗಳು. ವೇದದಲ್ಲಿ ಏನೇ ವೇದಗಳು ವೈಷ್ಣವತ್ವ, ವಿಷ್ಣುವನ್ನು ಸರ್ವೋತ್ತಮ ಅಂತ ಹೇಳ್ತಾವೆ ಅಂತ ವೇದದಲ್ಲಿ ಹೇಳಿದೆ. ಈಗ ಶೈವಶಾಸ್ತ್ರ ವೇದವನ್ನು ಒಪ್ತಾವೆ. ಆ ವೇದದಲ್ಲಿ ಏನ್ ಹೇಳಿದ್ದಾರೆ? ಸಮಗ್ರ ವೇದ ವಿಷ್ಣು ಪರವಾಗಿ ಇದೆ, ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳುತ್ತೆ ಅಂತ ಹೇಳಿದೆ. ಹಾಗಾಗಿ ನೀವು ವಿಷ್ಣು ಸರ್ವೋತ್ತಮತ್ವವನ್ನು ಒಪ್ಪಲೇಬೇಕು. ವಿಷ್ಣು ಸರ್ವೋತ್ತಮತ್ವವೇನೆ ವೇದದ ತಾತ್ಪರ್ಯ ಅಂತ
ಅವರ ಹತ್ತಿರ ಒಪ್ಪಿಸ್ತಾ ಇದ್ದಾರೆ. ಭೀಮಸೇನ ದೇವ ಅವರ ಮುಂದೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಹೀಗೆ ಅಂದ್ರೆ ಒಬ್ಬ ವ್ಯಕ್ತಿ ಏನನ್ನು ಒಪ್ತಾನೋ ಅದರಲ್ಲಿಯೇ ಆ ವಿಚಾರ ಬಂದಾಗ ಅವನಿಗೆ ಇನ್ನಷ್ಟು ಅದರ ಬಗ್ಗೆ ಆಧಾರ ಬರುತ್ತೆ ಅಂತ. ಹಾಗಾಗಿ ಜರಾಸಂಧಾದಿಗಳು ಒಪ್ಪುವಂತಹ ಶೈವಶಾಸ್ತ್ರ ಏನ್ ಹೇಳ್ತಾ ಇದೆ, ವೇದದ ಉತ್ತಮತ್ವವನ್ನು ಹೇಳ್ತಾ ಇದೆ ಮತ್ತು ವೇದ ವಿರುದ್ಧವಾದಂತಹ ಶಾಸ್ತ್ರಗಳ ನಿಂದನೆಯನ್ನ ಮಾಡ್ತಾ ಇದೆ. ಹಾಗಾಗಿ ಶೈವಶಾಸ್ತ್ರಕ್ಕೆ ಏನು ಒಪ್ಪಿದೆ, ಶೈವಶಾಸ್ತ್ರಗಳು ಏನನ್ನು ಒಪ್ಪಿವೆ, ವೇದವನ್ನು ಪ್ರಮಾಣ ಅಂತ ಒಪ್ಪಿವೆ. ಸೊ ಆ ವೇದ ಏನ್ ಹೇಳ್ತಾ ಇದೆ, ಸಮಗ್ರ ವೇದ ವಿಷ್ಣು ಪರವಾಗಿದೆ ಅಂತ ವೇದವೇ ಹೇಳ್ತಾ ಇದೆ. ಹಾಗಾಗಿ ಏನಾಗುತ್ತೆ, ಪರಮಾತ್ಮ ಸರ್ವೋತ್ತಮ ಸಿದ್ಧ ಆಗುತ್ತೆ ಅಂತ ಈ ರೀತಿಯಾಗಿ ಇದೊಂದು ನರೇಷನ್ ಟೆಕ್ನಿಕ್, ವಾದದ ಶೈಲಿ, ಅದನ್ನ ಭೀಮಸೇನ ದೇವರು ಅಲ್ಲಿ ತಿಳಿಸ್ತಾ ಇದ್ದಾರೆ ಅಂತ. ಮುಂದೆ ವಿಷ್ಣು ರಾಧಿಕ್ಯಂ ತಾನಿ ಶಾಸ್ತ್ರಾಣಿ ಚಾಹುಹು ಶಿವಾದಿಭ್ಯಃ ಕುತ್ರಚಿನ್ನೈವ ವೇದೆ. ವಿಷ್ಣೂತ್ಕೃಷ್ಟಃ ಕಥಿತಃ ಬೌದ್ಧ ಪೂರ್ವಾಹ ಆಹುರ್ವಿಷ್ಣುಂ ಪರಮಂ ಸರ್ವತೋಪಿ. ಪದಚ್ಛೇದ ವಿಷ್ಣೋಃ ಆಧಿಕ್ಯಂ ತಾನಿ ಶಾಸ್ತ್ರಾಣಿ ಚ ಆಹುಃ ಶಿವಾದಿಭ್ಯಃ ಕುತ್ರಚಿತ್ ನ ಏವ ವೇದೆ. ವಿಷ್ಣೂತ್ಕರ್ಷಃ ಕಥಿತಃ ಬೌದ್ಧ ಪೂರ್ವಾಃ ಆಹುಃ ವಿಷ್ಣುಂ ಪರಮಂ ಸರ್ವತಃ ಅಪಿ. ಮತ್ತೆ ಹೇಳ್ತಾ ಇದ್ದಾರೆ, ವೇದಗಳ ಹತ್ರ ಹೋಗಬೇಕಾಗಿಲ್ಲ. ತಾನಿ ಶಾಸ್ತ್ರಾಣಿ, ನೀವು ಒಪ್ಪುವಂತಹ ಶೈವಶಾಸ್ತ್ರಗಳೇನೆ, ಕುತ್ರಚಿತ್ ಕೆಲವೊಂದು ಕಡೆ, ಅಂದ್ರೆ ಶೈವಶಾಸ್ತ್ರಗಳ ಕೆಲವೊಂದು ಭಾಗದಲ್ಲಿ ವಿಷ್ಣೋಃ ಆಧಿಕ್ಯಂ ಆಹು ಶಿವಾದಿಭ್ಯ ವಿಷ್ಣೋಃ ಆಧಿಕ್ಯಂ, ಶಿವಾದಿಗಳಿಗಿಂತಲೂ ಕೂಡ ಪರಮಾತ್ಮನೇ ಸರ್ವೋತ್ತಮ ಎನ್ನುವಂತಹ ಮಾತುಗಳು ವೇದ ಬೇಕಾಗಿಲ್ಲ, ನಿಮ್ಮ ಶಾಸ್ತ್ರಗಳೇ ಹೇಳ್ತಾ ಇದ್ದಾವೆ, ಶೈವಶಾಸ್ತ್ರಗಳೇ ಹೇಳ್ತಾ ಇದ್ದಾವೆ. ಎಲ್ಲ ಕಡೆ ಎಲ್ಲ ಕೆಲವೊಂದು ಕಡೆ ವಿಷ್ಣೋಃ ಆಧಿಕ್ಯಂ ತಾನಿ ಶಾಸ್ತ್ರಾಣಿ ಚಾಹು ಶಿವಾದಿಭ್ಯ ಕುತ್ರಚಿತ್, ಕೆಲವೊಂದು ಕಡೆ ನಿಮ್ಮ ಶಾಸ್ತ್ರಗಳೇನೆ ಪರಮಾತ್ಮನನ್ನ ಸರ್ವೋತ್ತಮ ಅಂತ ಹೇಳ್ತಾ ಇದ್ದಾವೆ. ಅಷ್ಟು ಮಾತ್ರ ಅಲ್ಲ, ವೇದದಲ್ಲಿ ಎಲ್ಲೂ ಕೂಡ ಪರಮಾತ್ಮನಿಗಿಂತ ಸರ್ವೋತ್ತಮ ಒಬ್ಬ ಇದ್ದಾನೆ ಅಂತ ಎಲ್ಲಿಯೂ ಹೇಳಿಲ್ಲ. ನೈವ ವೇದೆ, ನಿಮ್ಮ ಶಾಸ್ತ್ರದಲ್ಲಿ ಕೆಲವೊಂದು ಕಡೆ ಈ ರೀತಿ ಹೇಳಿದ್ದಾರೆ, ಆದರೆ ವೇದದಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಭಾಗದಲ್ಲಿಯೂ ಕೂಡ ಪರಮಾತ್ಮನಿಗಿಂತ ಸರ್ವೋತ್ತಮ ಇದ್ದಾನೆ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಅಷ್ಟು ಮಾತ್ರ ಅಲ್ಲ, ಇದು ಇಲ್ಲಿ ಯಾರ ಮಾತಾಯಿತು, ವೇದವನ್ನ ಅಂಗೀಕಾರ ಮಾಡುವಂತವರ ಮಾತಾಯಿತು.
ಇನ್ನು ಬೌದ್ಧರಿದ್ದಾರೆ, ಅವರು ವೇದವನ್ನು ಒಪ್ಪೋದಿಲ್ಲ. ಪರಮ ಅವೈದಿಕರಾದಂತಹ ಬೌದ್ಧರು ಕೂಡ, ಬೌದ್ಧ ಪೂರ್ವಾಹ, ಬೌದ್ಧರೇ ಮೊದಲಾದಂತಹವರು ಕೂಡ ಅವರೇನ್ ಮಾಡ್ತಾರೆ, ವಿಷ್ಣುಂ ಸರ್ವತಃ ಪರಮಂ ಆಹು, ಪರಮಾತ್ಮನ ಸರ್ವೋತ್ತಮ ಅಂತ ಒಪ್ತಾರೆ ಅಂತ. ಅಂದ್ರೆ ಬೌದ್ಧರ ಉಪಾಸ್ಯ ಬುದ್ಧ, ಅವರೇನ್ ಮಾಡ್ತಾರೆ, ಬುದ್ಧನನ್ನ ಸರ್ವೋತ್ತಮ ಅಂತ ಒಪ್ತಾರೆ. ಬುದ್ಧ ಯಾರು? ಸಾಕ್ಷಾತ್ ಪರಮಾತ್ಮನ ಅವತಾರ, ದಶಾವತಾರಗಳಲ್ಲಿ 9ನೇ ಅವತಾರ ಬೌದ್ಧ ಅವತಾರ. ಹಾಗಾಗಿ ಅವರೇನ್ ಮಾಡ್ತಾರೆ, ಬೌದ್ಧಾದಿಗಳು ಕೂಡ ಬುದ್ಧರೂಪಿಯಾದಂತಹ ಆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಅಂಗೀಕಾರ ಮಾಡೇ ಮಾಡ್ತಾರೆ. ಹೀಗೆ ಅವೈದಿಕರಾದಂತಹ ಬೌದ್ಧರೇನೆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಅಂಗೀಕಾರ ಮಾಡ್ಬೇಕಾದ್ರೆ, ವೈದಿಕರಾದಂತಹ ನಾವು ನೀವೆಲ್ಲರೂ ಕೂಡ ಒಪ್ಪದಿರೋದು ಎಷ್ಟು ಸರಿ. ವೈದಿಕರಾದಂತಹ ಪ್ರತಿಯೊಬ್ಬರು, ವೈದಿಕರಾಗಲಿ ಅವೈದಿಕರಾಗಲಿ, ಒಟ್ಟಿನಲ್ಲಿ ಎಲ್ಲರೂ ಕೂಡ ವಿಷ್ಣು ಸರ್ವೋತ್ತಮತ್ವವನ್ನ, ಪರಮಾತ್ಮನ ಸರ್ವೋತ್ತಮತ್ವವನ್ನ ಅವಶ್ಯವಾಗಿ ಅಂಗೀಕಾರ ಮಾಡಲೇಬೇಕು ಅಂತ ಭೀಮಸೇನ ದೇವರು ಅಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಮುಂದೆ ಲೋಕಾಯತಾಶ್ಚ ಕ್ವಚಿದಾಹುರಗ್ರ್ಯಂ ವಿಷ್ಣುಂ ಗುರುಂ ಸರ್ವವರಂ ಬೃಹಸ್ಪತೇಃ. ಸರ್ವಾಗಮೇಷು ಪ್ರಥಿತೋತ ಏವ ವಿಷ್ಣುಃ ಸಮಸ್ತಾಧಿಕಃ ಏವ ಮುಕ್ತಿದಃ. ಪದಚ್ಛೇದ. ಲೋಕಾಯತಾಃ ಚ ಕ್ವಚಿತ್ ಆಹುಃ ಅಗ್ರ್ಯಂ ವಿಷ್ಣುಂ ಗುರುಂ ಸರ್ವವರಂ ಬೃಹಸ್ಪತೇಃ ಸರ್ವಾಗಮೇಷು ಪ್ರಥಿತಃ ಅತಃ ಏವ ವಿಷ್ಣುಃ ಸಮಸ್ತಾಧಿಕಃ ಏವ ಮುಕ್ತಿದಃ. ಇನ್ನು ಲೋಕಾಯಿತರು ಅಂತ, ಲೋಕಾಯಿತರು ಅಂದ್ರೆ ಚಾರ್ವಾಕರು. ಪರಮಾತ್ಮ ಇಲ್ಲ, ಧರ್ಮ ಇಲ್ಲ, ಅಧರ್ಮ ಇಲ್ಲ, ಯಾವಜ್ಜೀವೇತ್ ಸುಖಂ ಜೀವೇತ್ ತೃಣಂ ಕೃತ್ವಾ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ ಅಂತ ಅವರ ಸಿದ್ಧಾಂತ. ಎಲ್ಲಿ ತನಕ ಬದುಕಿರುತ್ತೀಯೋ ಅಲ್ಲಿ ತನಕ ಆರಾಮಾಗಿರ್ಬೇಕು, ಎಲ್ಲಿಯವರೆಗೆ ಅಂತಂದ್ರೆ ಸಾಲ ಮಾಡಿ ಆದ್ರೂ ಕೂಡ ತುಪ್ಪ ತಿನ್ನಬೇಕು ಅಂತ, ಅದು ಕನ್ನಡದಲ್ಲಿ ಗಾದೆ ಇದೆ. ಅದಕ್ಕೆ ಮೂಲ ಈ ಚಾರ್ವಾಕರ ಸಿದ್ಧಾಂತ, ಋಣಂ ಕೃತ್ವ ಘೃತಂ ಪಿಬೇತ್ ಅಂತ. ಯಾಕೆಂದ್ರೆ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ, ಸುಟ್ಟ ಮೇಲೆ ನಮ್ಮ ದೇಹವನ್ನು ಸುಡ್ತಾರೆ, ಸುಟ್ಟು ಬೂದಿಯಾದಂತ ದೇಹ ಮತ್ತೆ ಬರ್ಲಿಕ್ಕೆ ಸಾಧ್ಯನಾ? ಇಲ್ಲವೇ ಇಲ್ಲ. ಹಾಗಾಗಿ ಇರೋದು ಒಂದೇ ಜನ್ಮ, ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಜೀವನವನ್ನು ಮುಗಿಸ್ಬಿಡಿ ಅಂತ, ಹೀಗೆ ಅನೇಕ ರೀತಿಯಾದಂತಹ ಅಧರ್ಮಗಳನ್ನು ಹೇಳುವಂತಹ ಒಂದು ದರ್ಶನ, ಅದು ಚಾರ್ವಾಕ ಮತ ಅಂತ. ಲೋಕಾಯತ, ಲೋಕಾಯತ ಅಂದ್ರೆ ಲೋಕದಲ್ಲಿ ಎಲ್ಲ ಕಡೆ ಇರೋದು ಅದೇ ಅಂತ. ಲೋಕ ಆಯತ, ವಿಸ್ತಾರವಾಗಿ ಜಗತ್ತಿನಲ್ಲಿ ಎಲ್ಲ ಕಡೆ ವ್ಯಾಪಿಸಿರುವುದೇನೆ ಚಾರ್ವಾಕ ಮತ, ನಾಸ್ತಿಕ ಮತ. ಚಾರ್ವಾಕರು ಕೂಡ ಏನ್ ಮಾಡ್ತಾರೆ, ಕ್ವಚಿತ್ ಕೆಲವೊಂದು ಕಡೆ ಅವರಿಗೆ ಗುರುಗಳು ಬೃಹಸ್ಪತಿ ಆಚಾರ್ಯರು ಅಂತ. ಅಂದ್ರೆ ಪುರಾಣದಲ್ಲಿ ಆ ಕಥೆ ಬರುತ್ತೆ. ದೈತ್ಯರನ್ನ ವಂಚನೆ ಮಾಡ್ಲಿಕ್ಕೋಸ್ಕರ
ಬೃಹಸ್ಪತಿ ಆಚಾರ್ಯರು ಈ ಚಾರ್ವಾಕ ಮತವನ್ನ ಲೋಕದಲ್ಲಿ ಪ್ರವರ್ತನೆ ಮಾಡಿದ್ರು ಅಂತ. ಹಾಗಾಗಿ ಚಾರ್ವಾಕರು ತಮ್ಮ ಗುರುಗಳು ಅಂತ ಅಂಗೀಕಾರ ಮಾಡೋದು ಯಾರನ್ನ? ಬೃಹಸ್ಪತಿಗಳನ್ನ. ಆ ಬೃಹಸ್ಪತಿಗಳನ್ನ ಶ್ರೇಷ್ಠ ಅಂತ ಹೇಳ್ತಾರೆ. ಶ್ರೇಷ್ಠ ಅಂತ ಹೇಳೋದು ಯಾಕೆ ಅಂತಂದ್ರೆ, ಆ ಬೃಹಸ್ಪತಿಯ ಗುರು ಯಾರು? ಪರಮಾತ್ಮ, ಸರ್ವೋತ್ತಮ. ಹಾಗಾಗಿ ನಮ್ಮ ಗುರುಗಳು ವಿಷ್ಣುವಿನ ಶಿಷ್ಯರು, ಹಾಗಾಗಿ ಅವರು ಉತ್ತಮರು ಅಂತ ಆ ರೀತಿಯಾಗಿ ಹೇಳ್ತಾರೆ. ಅಂದ್ರೆ ಜಗತ್ತನ್ನೇ ನಿರಾಕರಣೆ ಮಾಡುವಂತಹ ಪರಮಾತ್ಮನ ಸರ್ವೋತ್ತಮತ್ವವನ್ನು ಅಂಗೀಕಾರ ಮಾಡದೇ ಇರುವಂತಹ ಚಾರ್ವಾಕರು ಕೂಡ ಕೆಲವೊಂದು ಕಡೆ ಗುರುಂ ವಿಷ್ಣುಂ ಸರ್ವವರಂ, ಪರಮಾತ್ಮನನ್ನ ಸರ್ವೋತ್ತಮ ಎಂಬುದಾಗಿ ಹೇಳ್ತಾರೆ. ಯಾಕೆಂದ್ರೆ ಅವರಿಗೆ ಯಾಕೆ ಸರ್ವೋತ್ತಮ ಅಂತ ಹೇಳ್ತಾರೆ ಅಂತಂದ್ರೆ, ತಮ್ಮ ಗುರುವನ್ನ ಶ್ರೇಷ್ಠ ಅಂತ ಹೇಳಬೇಕು. ಹಾಗಾಗಿ ಪರಮಾತ್ಮನನ್ನು ಒಪ್ತಾರೆ. ಪರಮಾತ್ಮನ ಶ್ರೇಷ್ಠ ಶಿಷ್ಯರು ಬೃಹಸ್ಪತಿ ಆಚಾರ್ಯರು, ಹಾಗಾಗಿ ಅವರು ಶ್ರೇಷ್ಠರು ಅಂತ. ತಮ್ಮ ಗುರುಗಳನ್ನ ಸಾಧನೆ ಮಾಡ್ಕೊಳ್ಳಿಕ್ಕೋಸ್ಕರ ಪರಮಾತ್ಮನ ಸರ್ವೋತ್ತಮತ್ವನ ಅವ್ರು ಹೇಳ್ತಾರೆ. ಒಟ್ಟಿನಲ್ಲಿ ತಮ್ಮ ಗ್ರಂಥದಲ್ಲಿ ಕೆಲವೊಂದು ಕಡೆ ಅವರೇನ್ ಮಾಡ್ತಾರೆ, ಪರಮಾತ್ಮನನ್ನ ಸರ್ವೋತ್ತಮ ಎಂಬುದಾಗಿ ಹೇಳ್ತಾರೆ, ಬೃಹಸ್ಪತಿ ಆಚಾರ್ಯರನ್ನ ಗುರುಗಳು ಅಂತ ಹೇಳ್ತಾರೆ. ಹೀಗೆ ವೇದಗಳನ್ನೇ ಒಪ್ಪದೇ ಇರುವಂತಹ ಪರಮ ನಾಸ್ತಿಕ ಮತವಾದಂತಹ ಚಾರ್ವಾಕ ಸಿದ್ಧಾಂತವು ಕೂಡ ಏನ್ ಮಾಡುತ್ತೆ, ಕೆಲವೊಂದು ಕಡೆ ಪರಮಾತ್ಮನನ್ನ ಸರ್ವೋತ್ತಮ ಅಂತ ಹೇಳುತ್ತೆ. ಹೀಗೆ ಶೈವರು ಅಂಗೀಕಾರ ಮಾಡ್ತಾರೆ, ಚಾರ್ವಾಕರು ಅಂಗೀಕಾರ ಮಾಡ್ತಾರೆ, ಬೌದ್ಧರು ಅಂಗೀಕಾರ ಮಾಡ್ತಾರೆ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೆ ಏನೋ ತಮ್ಮ ಶಾಸ್ತ್ರಗಳಲ್ಲಿ ಪರಮಾತ್ಮನನ್ನ ಸರ್ವೋತ್ತಮ ಅಂತ ಹೇಳಿದ್ದಾರೆ. ಹಾಗಾಗಿ ಸರ್ವಾಗಮೇಶು, ಎಲ್ಲ ಆಗಮ ಶಾಸ್ತ್ರಗಳಲ್ಲಿ, ಅದು ಶೈವಾಗಮ ಆಗಲಿ, ಚಾರ್ವಾಕರ ಸಿದ್ಧಾಂತ ಆಗಲಿ, ಯಾವುದೇ ಆಗಲಿ, ಬೌದ್ಧ ಆಗಮಗಳಾಗಲಿ, ಎಲ್ಲ ಆಗಮಗಳಲ್ಲೂ ಕೂಡ, ಎಲ್ಲ ಪರಿಶುದ್ಧವಾದಂತಹ ವೇದಗಳಲ್ಲೂ ಕೂಡ ಸಮಸ್ತ ಅಧಿಕ, ಎಲ್ಲರಿಗಿಂತಲೂ ಕೂಡ ಅಧಿಕ, ಉತ್ತಮ, ಸರ್ವೋತ್ತಮ ಅಂತ ಪ್ರಸಿದ್ಧನಾದವನು ಯಾರು? ಮುಕ್ತಿದಃ ವಿಷ್ಣು ಏವ, ಎಲ್ಲರಿಗೂ ಮೋಕ್ಷವನ್ನು ಕೊಡುವಂತಹ ಸರ್ವೋತ್ತಮನಾದಂತಹ ಪರಮಾತ್ಮನೇನೆ ಎಲ್ಲ ಕಡೆಯೂ ಕೂಡ ಪ್ರಸಿದ್ಧನಾಗಿದ್ದಾನೆ. ವಿಷ್ಣುವೇ ಸರ್ವೋತ್ತಮ, ಅವನೇ ಮುಕ್ತಿಪ್ರದಾಯಕ, ಅವನಿಗಿಂತ ಮಿಗಿಲಾದವರು ಯಾರೂ ಕೂಡ ಇಲ್ಲ ಅಂತ ಭೀಮಸೇನ ದೇವರು ಅನೇಕ ಆಗಮಗಳ ಪ್ರಮಾಣಗಳ ಮೂಲಕ, ವೇದದ ಪ್ರಮಾಣ ಮೂಲಕ ಆ ಶೈವರಾದಂತಹ ಜರಾಸಂಧಾದಿಗಳ ಮುಂದೆ ಪರಮಾತ್ಮನ ಸರ್ವೋತ್ತಮತ್ವನ ಸಾಧನೆ ಮಾಡಿ ಕೊಡ್ತಾ ಇದ್ದಾರೆ. ಹೀಗೆ ಇಲ್ಲಿಯ ತನಕ ಮಾತಿನ ಮೂಲಕ, ವೇದಗಳ ಮೂಲಕ ಅದನ್ನೆಲ್ಲವನ್ನು ಕೂಡ ತಿಳಿಸಿದರು. ಮುಂದೆ ತಮ್ಮ ಬಾಹುಬಲ ಪರಾಕ್ರಮದ ಮೂಲಕ ಪರಮಾತ್ಮನ ಸರ್ವೋತ್ತಮತ್ವನಲ್ಲಿ ತಿಳಿಸ್ಲಿಕ್ಕೆ ಶುರು ಮಾಡ್ತಾರೆ. ಅದು ಯಾವ ರೀತಿಯಾಗಿ ತಿಳಿಸಿದರು ಅಂತ ಮತ್ತೆ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಮಸ್ಕಾರ.